neutral, objective and non-partisan investigation should be conducted ಅಂತ ಹೇಳುವ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಸೊ ಅಲ್ಟಿಮೇಟ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದು ನಾಟ್ ಫಾರ್ ಪ್ರಾಸಿಕ್ಯೂಷನ್ ಇನ್ ಎ ಕೋರ್ಟ್ ಆಫ್ ಲಾ ಬಟ್ ಫಾರ್ ಎ ಇನ್ವೆಸ್ಟಿಗೇಷನ್ ಆ್ಯಂಡ್ ಸೆಕ್ಷನ್ 17A ಪ್ರಕಾರ ಕೊಟ್ಟದ್ದು. 17A deals with a sanction to investigate by a police officer. So the effect of this sanction according to me is that it authorizes the police officers to investigate offences under the Prevention of Corruption Act against the Chief Minister. That is the position. ಸರ್, ಅಂದರೆ ಈ ಪರ್ಮಿಷನ್ 17(1) ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಎ ಅಡಿಯಲ್ಲಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ CMಗೆ ಸಮನ್ಸ್ ಮಾಡಿ ಪೊಲೀಸ್ ಅಧಿಕಾರಿ ವಿಚಾರಣೆ ಮಾಡ್ಬೋದು ಅಥವಾ ಬರೀ ಅಫೆನ್ಸ್ ಏನಿದೆ ಅಫೆನ್ಸ್ ಬಗ್ಗೆ ಮಾತ್ರ ವಿಚಾರಣೆ ಮಾಡಬೇಕು? ಇಲ್ಲ, ಈ ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡೋದು ಅಂದರೆ there will have to be a FIR and then they must investigate. That is the position. And in this case, Mr. Abraham's complaint itself says that he has already given a complaint to the Lokayukta police at Mysore. Because, under the Prevention of Corruption Act, the police who are authorized to investigate are Lokayukta police. ಹಿಂದೊಮ್ಮೆ ಸರ್ಕಾರದವರು ಲಾ ಚೇಂಜ್ ಮಾಡಿ ACBಗೆ ಅಂತ ಕೊಟ್ಟಿದ್ದರು, ಈಗ ಅದು ಹೋಗಿದೆ. ಸೊ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಫೆನ್ಸ್ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ ಇರೋದು ಲೋಕಾಯುಕ್ತ ಪೊಲೀಸರಿಗೆ. ಅವರಿಗೀಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಗವರ್ನರು ಆ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸೊ ಲೋಕಾಯುಕ್ತ ಪೊಲೀಸ್ ಈ ತರ ನಿರ್ಧಾರ. ಆದ್ರೆ ಇದು ಸಂವಿಧಾನ ವಿರೋಧಿ ನೀತಿ ಅಂತ ನಾನಾದ್ರೂ ಹೇಳ್ತಾ ಇಂಥ ಒಂದು ನೀಡಿರುವಂತ ಅನುಮತಿನ ವಾಪಸ್ ತಗೋಬೇಕಂತ ನಾನು ಹೇಳ್ತೀನಿ. ಸರ್, ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ನ ಹೋರಾಟ ಮುಂದಿನ ಹೇಗಿರುತ್ತೆ ಸರ್? ನಮ್ದು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೇವೆ ಮತ್ತು ಕಾನೂನುಬದ್ಧವಾಗಿ ದಂಗೆ ಹೇಳಬೇಕು. ಹಿಂದ ಸಮುದಾಯ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಗವರ್ನರ್ನ ಈ ಕೂಡಲೇ ವಾಪಸ್ ಕರ್ಸ್ಕೋಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೀನಿ. ಸರ್, ಏನಾಗಲ್ಲ ಸರ್, ಒಂದು ಎರಡನೇ ನಿಮಿಷ ಇದಿಷ್ಟು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಟೈರ್ ಎಲ್ಲ ಸುಟ್ಟಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು 2 ಟೈರ್ಗಳೆಲ್ಲ ಕೂಡ ಈಗಾಗಲೇ ತರಲಿದ್ದಾರೆ. ಪೊಲೀಸರು ಕೂಡ ಇದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಟೈರ್ಗೆ ಬೆಂಕಿ ಹಚ್ಚೋದು ಬೇಡ. ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರೆ ಬೇರೆ ರೀತಿಯಾದಂತಹ ಮೆಸೇಜ್ಗಳು ಹೋಗುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ರೀತಿಯಾದಂತಹ ಬೆಂಕಿ ಹಚ್ಚೋದಕ್ಕೆಲ್ಲ ಪ್ರಯತ್ನ ಮಾಡೋದಿಲ್ಲ. ಈಗಾಗಲೇ ಪೊಲೀಸರು ಕೂಡ ಅದನ್ನ ತಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಏನು CM ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕಾರಣಕ್ಕಾಗಿ ತಮ್ಮ ಕಿಚ್ಚನ್ನ ಹೊರ ಹಾಕ್ತಾ ಇದ್ದಾರೆ. CM ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆದ ಕಾರಣಕ್ಕಾಗಿ ಈ ರೀತಿಯಾದಂತಹ ಏನು ಸಾಕಷ್ಟು ಅವರಿಗೆ ಆಗದೆ ಇದ್ದಂಥವ್ರು ಆದರೆ ಯಾವುದೇ ಈ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಈಗಾಗಲೇ ಕಾಂಗ್ರೆಸ್ ಮುಂದಾಗ್ತಾ ಇದ್ದಾರೆ. ರಸ್ತೆ ಕೆಳಗೆ ಕುಳಿತು ಈಗಾಗಲೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಹೋರಾಟ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಅಹಿಂದ ವಿರೋಧಿ ರಾಜ್ಯಪಾಲ ಗೆಹ್ಲೋಟ್ಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ರಾಜ್ಯಪಾಲರು ಕೂಡಲೇ ಈ ರಾಜ್ಯವನ್ನು ಬಿಟ್ಟು ಹೋಗಬೇಕು ಅಂತ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. JDS ಪಕ್ಷದ ವಿರುದ್ಧವಾಗಿ ಸಹ ಸಾಕಷ್ಟು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಒಂದು CM ವಿರುದ್ಧವಾಗಿ ಒಂದು ಷಡ್ಯಂತ್ರ ಮಾಡಿದ ಕಾರಣಕ್ಕಾಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. CM ಅವರು ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ. ಸೊ ಹೀಗಾಗಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ತಪ್ಪು ಅನ್ನುವಂಥದ್ದು ಇಲ್ಲಿನ ಪ್ರತಿಭಟಕರ ಮಾತುಗಳಾಗಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಬೇರೆ ಬೇರೆ ಕಡೆ ಪ್ರೊಟೆಸ್ಟ್ ಆಗುವಂಥ ಸಾಧ್ಯತೆಗಳಿದೆ. ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾವೇರಿ ಮುಖ್ಯಮಂತ್ರಿಗಳ ನಿವಾಸ ಅಲ್ಲೂ ಕೂಡ ಜನಗಳು ಬರೋದು ಶುರುವಾಗಿದೆ. ನಮ್ಮ ವಿಜಯಲ್ಲಿದ್ದಾರೆ, ಮತ್ತೊಂದು ಕಡೆ ನಿತೇಶ್ ಕೊಠಾರಿ ರಾಜಭವನದಲ್ಲಿದ್ದಾರೆ. ಎಲ್ಲದರ ಮಾಹಿತಿಗಳು ಇದರ ಜೊತೆಗೆ ಒಂದು ನೋಡಿ, ಇದು ಹೆಂಗಾಗುತ್ತೆ ರಂಜಿತ್, CM ಯಾವ ರೀತಿ ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮಗೆ ಕೆಲವು ಸಂದರ್ಭಗಳಲ್ಲಿ ಒಂದು ಆತಂಕಗಳೆದುರಾದಾಗ, ಒಂದು ದುಗುಡಗಳೆದುರಾದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಸೊ ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ಕೂತ್ಕೊಂಡ್ರೆ ಒಂದು ರೀತಿಯಲ್ಲಿ ಬೆದರಿದ್ದಾರೆ ಅಂತ ಅರ್ಥ.
ಎಲ್ಲೆಲ್ಲಿ BJP ಇತರ ಸರ್ಕಾರಗಳಿದಾವೋ ಅಲ್ಲೆಲ್ಲ ರಾಜ್ಯಪಾಲರಿಂದ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು. ಶಾಸಕರು ಮತ್ತು ಪಕ್ಷ CM ಬೆರಳಿಗೆ ನಿಲ್ಬೇಕಾ ಸರ್? ಶಾಸಕರು ಮತ್ತು ಪಕ್ಷ ಎಲ್ಲ ಇದೆ ಅವ್ರ ಜೊತೆಗೆ. ಎಲ್ಲರೂ ನೈತಿಕತೆ ಹೊತ್ತು ಪ್ರಶ್ನೆ ರಾಜೀನಾಮೆ ಯಾಕ್ರಿ ರಾಜೀನಾಮೆ ಕೊಡಬೇಕು? ಅವ್ರಿಗೆ ನೈತಿಕತೆ ಇಲ್ಲ, ನಮಗೆ ನೈತಿಕತೆನೇ ಇದೆ, ಜನ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ, ಎಲ್ಲ ಇದೆ. ಹೋರಾಟ ಮಾಡ್ತೀರಿ ಮುಂದೆ? ಏನು ಹೋರಾಟನಿಲ್ಲ, ಏನಿಲ್ಲ, ತೆಗೆದು ಬಿಸಾಕ್ತೇವೆ ಕೇಸ್ನ. ಕಾನೂನು ಹೋರಾಟ ಅವ್ರಿಗೆ ಸರಿಯಾದ ಉತ್ತರ ಕೊಡ್ತೀವಿ. ಇದಿಷ್ಟು ಎಚ್ ಆಂಜನೇಯ ಅವರು ಮಾಜಿ ಸಚಿವರ ಮಾತು. CM ಸಿದ್ದರಾಮಯ್ಯ ಅವರು ನೈತಿಕತೆ ಹೊತ್ತು ಪ್ರಶ್ನೆ ಬರೋದಿಲ್ಲ, ಯಾಕೆ ರಾಜೀನಾಮೆ ಕೊಡಬೇಕು, ಪಕ್ಷ ಮತ್ತು ಶಾಸಕರು CM ಬನ್ನಿಗೆ ಕಡ್ಡಾಯವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಇದು ಮೈಸೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಧರಣಿಯನ್ನ ಮಾಡ್ತಾ ಇರೋದು. ಪ್ರತಿಭಟನೆ ಸ್ವರೂಪ ತೀವ್ರಗೊಳ್ತಾ ಇದೆ. ರಾಜ್ಯಪಾಲರೇ ವಾಪಸ್ ಹೋಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೋದಿ ಮತ್ತೆ ಅಮಿತ್ ಶಾ ಅವರ ಕೈಗೊಂಬೆಯಂತೆ ವರ್ತಿಸಬೇಡಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ತವರು ಮೈಸೂರಿನಲ್ಲಿ ಪ್ರತಿಭಟನೆ ನೋಡಿ, ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ಆಗ್ತಾ ಇದೆ. ಕ್ಷಣಕ್ಕೂ ಕೂಡ ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಣ ಕಳಿಸಿದ್ದು ನೀವೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನ ಪೂರ್ತಿ ಮುಳುಗಿಸಕ್ಕೆ ನೋಡಿದ್ದು ನೀವೇ, ಮೂಡದಲ್ಲಿ ಸೈಟ್ ತಗೊಂಡಿದ್ದು ಕೂಡ ನಿಮ್ಮ ಹೆಂಡ್ತಿದೆ. ಇದ್ರ ಬಗ್ಗೆ ನೀವು ಮೊದಲು ಮಾತಾಡಿ, ರಾಜೀನಾಮೆ ಕೊಟ್ಟು ಆಮೇಲೆ ನೀವೇ ಅನ್ಬೇಕಾದ್ರೆ ಮಾತಾಡೋದನ್ನು ಮಾಡಿ.